ನೋಡಿ ಸ್ವಾಮಿ, ನಾವೀಗ ಇವತ್ತು ನೈಟ್ 10 ಗಂಟೆಗೆ ಮಾದೇಶ್ವರ ಬೆಟ್ಟ ಹೋಗ್ತಾ ಇದೀವಿ. ಯಾರ್ಯಾರಿಗೆ ಮಾದೇಶ್ವರದ ಮೇಲೆ ನಂಬಿಕೆ ಇದೆ ಅವ್ರೆಲ್ಲರೂ ಮಾದೇಶ್ವರ ಬೆಟ್ಟ ಹೋಗ್ಬಿಟ್ಟು ಮಾದೇಶ್ವರ ದರ್ಶನ ಮಾಡ್ಕೊಂಡು ಬನ್ನಿ. ಅವ್ರೆಲ್ಲರಿಗೂ ಬಹಳ ನಿಜವಾಗ್ಲೂ ಒಳ್ಳೇದಾಗುತ್ತೆ. ಮಾದಪ್ಪಂಗನ್ ಕರ್ಪೂರ ಹಸ್ಬಿಟ್ಟು ನಾವು ಬೈಕಲ್ಲಿ ಹೋಗ್ತಾ ಇರೋದ್ರಿಂದ ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬರಂಗ್ ಮಾಡಪ್ಪ ಭಗವಂತ ಅಂತ ಕೈ ಮುಕ್ಕೊಂಡು ಪೆಟ್ರೋಲ್ ಹಾಕಿಸ್ಕೊಂಡು ಗಾಡಿ ತುಂಬಾ ಹೊರಟ್ವಿ. ಜರ್ನಿಲಿ ಗಾಡಿ ಓಡಿಸಿ ಬೇಜಾರಿಗೆ ಟೀ ಕುಡಿಯಕ್ಕೆ ಅಂತ ಒಂದು ಟೀ ಬ್ರೇಕ್ ಹಾಕಿದೀವಿ. ಬನ್ನಿ ನೀವು ಟೀ ಕುಡಿ. ಟೀ ಬಹಳ ಚೆನ್ನಾಗಿರುತ್ತೆ ಇಲ್ಲಿ ಫ್ರೆಂಡ್ಸ್. ಈ ಟೀ ಕುಡಿತಿರೋ ಕಾರಣ ಏನಂದ್ರೆ ಇಲ್ಲಿ ಇನ್ನೂ 65 ಕಿಲೋಮೀಟರ್ ಐತೆ. 65 ಕಿಲೋಮೀಟರ್ ಗಾಡಿ ಓಡಿಸೋಕೆ ಎನರ್ಜಿ ಬೇಕಲ್ಲ, ಅದಕ್ಕೆ ಕುಡಿತಿರೋದು. ಸ್ವಲ್ಪ ಇದು ಟೀ ಅಮ್ಮಿಕಾ ಕುಡಿಬೇಕಷ್ಟೇ. ಈಗ ಏನ್ ಕುಡಿತಾ ಇಲ್ವಾ ಅಮ್ಮಿಕಾ? ಕುಡಿಯಪ್ಪ ಸುಮ್ನೆ ಇಸ್ಕೊಂಡೆ. ನಾವು ಎಳೆ ಮಾಲ್ ತನು ಅಂತಂದು ಅಂದ್ಬಿಟ್ಟು ಗಾಡಿ ಹಿಂದೆಗಡೆ ಕೂತ್ಕೊಳ್ಳೋ ಅಂತಂದ್ರೆ ನಿದ್ದೆ ಮಾಡ್ತಿದ್ದ. ಈಗ ಟೀ ಕುಡಿಸಿ ರೆಡಿ ಮಾಡಿದೀವಿ. ಏನಾರ ಇವಾಗ ನಿದ್ದೆ ಮಾಡಿದ್ರೆ ಹಂಗೆ ಎಗ್ಸ್ಕೊಂಡ್ ಹೋಗ್ತಾ ಇರೋದು. ಬಿದ್ರು ಏನ್ ಮಾಡಕ್ಕಾಗಲ್ಲ. ಗಾಡಿ ಓಡಿಸಿ ಸಾಕಾಗ್ಬಿಟ್ಟೈತೆ. ಇವ್ ನಿದ್ದೆ ಮಾಡ್ಬಿಟ್ಟು ಏನಾರ ಹಿಂದೆಗಡೆ ಬಿತ್ತು ಅಂತಂದ್ರೆ ಉದ್ರೋದ ಅಂತ ಬಿಟ್ಬಿಟ್ಟು ಹೋಗ್ತಾ ಇರೋದನ್ನೇ. ವಾಪಸ್ ಎಲ್ಲ ಕರ್ಕೊಂಡು ಹೋಗುವಂತದ್ದು ಸೀನ್ ಎಲ್ಲ ಇಲ್ಲ. ಗಾಡಿ ಓಡಿಸಿ ಎಲ್ಲ ಬಾಡಿ ಎಲ್ಲ ಫುಲ್ ಸ್ಟ್ರೈನ್ ಆಗ್ಬಿಟ್ಟೈತೆ. ಬ್ಯಾಂಕ್ ಬಗಲ್ ಅಂತ ಅಂದ್ಬಿಟ್ಟು ಸ್ಪೆಂಡ್ರನ್ನೇ 100-120 ಹೊಡಿತಾನೆ. ಈ ತರ ಏನಾರ ಗಾಡಿ ಕೊಟ್ಬಿಟ್ರೆ ಅರ್ಧ ಗಂಟೆಲಿ ಬೆಟ್ಟದಲ್ಲಿ ಇರ್ತಾನೆ. ಅರ್ಧ ಗಂಟೆ ಆಗಲ್ಲ ಫ್ರೆಂಡ್ಸ್, 1 ಅವರ್ ಹೋಯ್ತೀನಿ ಫ್ರೆಂಡ್ಸ್. ಮಾದಪ್ಪ ಬೆಟ್ಟಕ್ಕೆ ಬರಂಗ್ ಕಾಣಿಸ್ತಾ ಇಲ್ಲ. ಇಲ್ಲೇ ಕೋಮಾ ಸ್ಟೇಜ್ಗೆ ಹೋಗಂಗವನೇ ನಿದ್ದೆ ಮಾಡ್ಕೊಂಡು ಬಿಟ್ಬಿಟ್ಟು ಹೋಯ್ತಾ ಇರೋದು ಇಲ್ಲೇ. ನೀವನ್ನ ಟೀ ಕುಡ್ದಾಯ್ತು, ಹೊರಡ್ತಾ ಇದೀವಿ. ಇನ್ನು 65 ಕಿಲೋಮೀಟರ್ ಇದೆ. ತಾಳ್ಬೆಟ್ಟ ಹೋಗಿ ಕೈ ಮುಗಿದು ಬೆಟ್ಟ ಹತ್ಸಿ ರೆಸ್ಟ್ ತಗೊಂಡು ಬೆಳಗ್ಗೆ ಎದ್ದು ಮಾದಪ್ಪನ ದರ್ಶನ ಮಾಡ್ಕೊಂಡು ವಾಪಸ್ ರಿಟರ್ನ್ ಆಗದೆ. ನಮ್ಮೂರಿಂದ ಒಟ್ಟು ತುಂಬಾ ದೂರ ಗಾಡಿ ಓಡಿಸಿ ಫೈನಲಿ ಮಾದಪ್ಪನ ಬೆಟ್ಟ ತಾಳ್ಬೆಟ್ಟಕ್ಕೆ ಬಂದಿದೀವಿ. ಬಂದು ಮಾದಪ್ಪನ ಬೆಟ್ಟ ಹಚ್ಚೋಕ್ ಮುಂಚೆ ತಾಳ್ಬೆಟ್ಟದಲ್ಲಿ ಕರ್ಪೂರ ಹಚ್ಚಿ ಮಾದಪ್ಪ ಕಾಪಾಡಪ್ಪ ಅಂತ ಬೆಟ್ಟ ಹತ್ತಿಸ್ತೀವಿ. ನೋಡಿ ಫ್ರೆಂಡ್ಸ್, 140 ಕಿಲೋಮೀಟರ್ ಜರ್ನಿ ಮಾಡಿ ಕೊನೆಗೂ ತಾಳ್ಬೆಟ್ಟಕ್ಕೆ ಬಂದಿದ್ದೀವಿ. ಇನ್ನು 20 ಕಿಲೋಮೀಟರ್ ಐತೆ. ಆ ತಾಳ್ಬೆಟ್ಟಕ್ಕೆ ಬಂದು ಮಾದೇಶ್ವರನ ಆಶೀರ್ವಾದ ತಗೊಂಡೆ ಇನ್ನೇಂದ್ರು ದೇವಸ್ಥಾನ ಹತ್ರ ಹೋಗ್ಬೇಕು. ಹೋದ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಮಾದೇಶ್ವರನ ದರ್ಶನ ಮಾಡೋಕ್ಕೆ ಹೋಗ್ಬೇಕು ಫ್ರೆಂಡ್ಸ್. ನೋಡಿ ಕಾಶಿನಾಥ್ ಹಿಂದೆಗಡೆ ಕೂತ್ಕೊಂಡು ತೂಗುಡಿಸ್ತಾ ಇದ್ದ. ಇವಾಗ ಗಾಡಿ ಓಡಿಸ್ತೀನಿ ಬೆಟ್ಟ ಹತ್ತಿಸ್ತೀನಿ ಅಂತವನೆ. ಇವ್ ನಮ್ಕಂಡು ಏನಾದ್ರು ಗಾಡಿ ಕೊಟ್ರೆ ಸೀದಾ ಮಾದಪ್ಪನ ತವೆ ಕಳಿಸ್ಬಿಡ್ತಾನೆ. ಮಾದಪ್ಪನ ತಾಳ್ಬೆಟ್ಟಕ್ಕೆ ಬಂದ್ಮೇಲೆ ಒಂದು ಅದ್ಭುತ ಘಟನೆ ನಡೆದಿದೆ. ಏನಕ್ಕೆ ಅಂದ್ರೆ ನಮ್ಮ ಎಳೆ ಮಾಲ್ ಅವರ ಫ್ರೆಂಡ್ಸ್ ಸಿಕ್ಬಿಟ್ಟಿದ್ದಾರೆ ಇಲ್ಲೇನೆ. ಯಾರ ಹತ್ರನೂ ಹೋಯ್ತಾ ಇಲ್ಲ. ನೋಡಿ ಎಷ್ಟು ಕ್ಲೋಸ್ ಆಗಿ, ಯಾಕೆ ಮಗ ಇಷ್ಟು ದಿವಸ ನಾನು ನೋಡಕ್ ಬಂದಿಲ್ಲ ಅಂತ ಅಂದ್ಬಿಟ್ಟು ಖುಷಿಯಿಂದ ಮಾತಾಡಿಸ್ತೈತೆ. ಇಲ್ಲ ನಾನು ಧನುಣ್ ಅಂತವೇನೋ ಹೋಗೋದು ಅಂತ ಹೋಯ್ತೈತೆ. ತುಂಬಾ ದೂರ ಗಾಡಿ ಓಡಿಸಿ ಸಾಕಾಗಿರೋದ್ರಿಂದ ಬಂದು ರೂಮ್ ಹುಡುಕ್ತಾ ಇದ್ವಿ. ಯಾರೋ ಒಬ್ರು ಬಂದು ರೂಮ್ ಬೇಕಾ ಅಂತಂದ್ರು. ಬಂದು ರೂಮ್ ಆಗಿದೆ ನೋಡೋಕೆ. ರೂಮ್ ಚೆನ್ನಾಗಿತ್ತು. ಪಟ್ ಅಂತ ರೂಮ್ ಬುಕ್ ಮಾಡಿಕೊಂಡು ಬಾಡಿ ಕಂಪ್ಲೀಟ್ ರೆಸ್ಟ್ ಕೇಳ್ತಾ ಇರೋದ್ರಿಂದ ರೆಸ್ಟ್ ಮಾಡಿಕೊಂಡು ಬೆಳಿಗ್ಗೆನೆ ಎದ್ದು ರೆಡಿಯಾಗಿ ಮಾದಪ್ಪನ ದರ್ಶನಕ್ಕೆ ಕ್ಯೂ ನಿಲ್ಬೇಕು. ಗಾಡಿ ಹಾಕ್ಬಿಟ್ಟು ಹೋಗಿದ್ರೆ ನಮ್ಮ ಧನು ಫ್ರೆಂಡ್ ಕೋತಿಗಳೆಲ್ಲ ಗಾಡಿ ಮೇಲೆಲ್ಲ ಹತ್ತಿ ಫುಲ್ ಗಾಡಿ ಎಲ್ಲ ವಿಚಿತ್ರ ಮಾಡಾಕ್ಬಿಟ್ಟೈತೆ. ಧೂಳು ಮಾಡಿ ಎಲ್ಲ ಗಲೀಜ್ ಮಾಡಾಕ್ಬಿಟ್ಟೈತೆ. ಒಂದು ಗಾಡಿ ಸಾಕಾಗಲ್ಲ ಅಂತ 3 ಗಾಡಿ ಮೇಲೆ ಹತ್ತೆಲ್ಲ ಗಲೀಜ್ ಮಾಡ್ಬಿಟ್ಟೈತೆ ಕೋತಿಗಳು. ನಾನು ಹೇಳ್ಕೊಡ್ಬೇಕು ತಾನೆ ನೀನು. ರಾತ್ರಿ 2:45-3 ಗಂಟೆ ಆಗಿತ್ತು ಬಂದಿದ್ದು. ಬಂದು ಮಣಿಕೊಂಡು ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ರೆಡಿಯಾಗಿ ಇವಾಗ ದರ್ಶನಕ್ಕೆ ಹೋಗ್ತಾ ಇದೀವಿ. ಟೆಂಪಲ್ ಹತ್ರ ಬಂದಿದ್ದೀವಿ. ಇವತ್ತು ಸೋಮವಾರ ಆಗಿರೋದ್ರಿಂದ ತುಂಬಾ ರಶ್ ಇದೆ. ಹೋಗಿ ಕ್ಯೂ ಅಲ್ಲಿ ನಿಲ್ಬೇಕು. ರಶ್ ಎಷ್ಟಿದೆ ಅಂತ ತೋರಿಸ್ತೀವಿ ನೋಡಿ ನೀವೇನೆ. ನೋಡಿ ಸೋಮವಾರ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ರಶ್ ಇದೆ. ಇವತ್ತು ಹೋಗಿ ಕ್ಯೂ ಅಲ್ಲಿ ನಿಲ್ಬೇಕು. ಈ ಹಬ್ಬಗಳಲ್ಲಿ ಅಮಾವಾಸ್ಯೆ ಹುಣ್ಮೇಲಿ ಮತ್ತೆ ಸೋಮವಾರ ದಿನಗಳಲ್ಲಿ ಸಿಕ್ಕಾಬಟ್ಟೆ ರಶ್ ಇರುತ್ತೆ ಮಾದಪ್ಪನ ಬೆಟ್ಟ. ಮಾದಪ್ಪನ ಮಹಿಮೆ ಎಷ್ಟಿದೆ ಅಂತಂದ್ರೆ ದಿನಕ್ಕೆ 1000 ಜನಗಳು ಕರ್ನಾಟಕದ ಮೂಲೆಯಿಂದ ಅಷ್ಟು ಜನ ಬರ್ತಾ ಇರ್ತಾರೆ ಮಾದಪ್ಪನ ನೋಡೋದಕ್ಕೆ. ಅರ್ಕೆಗಳು ಕಟ್ಕೊಂಡು ಉರುಳು ಸೇವೆಗಳು ಮಾಡೋದು ಮತ್ತೆ ತುಂಬಾ ತರ ಇದೆ ಅರ್ಕೆಗಳು. ಅದೆಲ್ಲ ಕಟ್ಕೊಂಡು ಅವ್ರಿಗೇನ ಒಳ್ಳೇದಾಗ್ಬೇಕು ಅಂತಂದ್ರೆ ಕೇಳ್ಕೊಂಡು ಅರ್ಕೆನ ಸಲ್ಲಿಸ್ತಾರೆ ಮಾದಪ್ಪನಿಗೆ. ಇಲ್ಲಿ ನೋಡ್ಬೋದು ಉರುಳು ಸೇವೆ ಎಲ್ಲ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ, ಬರ್ತಾನೆ ಇದ್ದಾರೆ, ಹೋಗ್ತಾನೆ ಇರ್ತಾರೆ ಜನ. ಪ್ರಸಾದ ಲೈನು, ಜನಗಳೆಲ್ಲ ಲೈನ್ ಆಗಿ ಪ್ರಸಾದ ತಿನ್ನೋದಕ್ಕೆ ಹೋಗ್ತಾ ಇದ್ದಾರೆ. ಮಾದಪ್ಪನ ದರ್ಶನಕ್ಕೆ ಬಂದ ಭಕ್ತಾದಿಗಳಿಗೆ ಇಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತೆ. ಬೆಳಗ್ಗೆ ತಿಂಡಿ ವ್ಯವಸ್ಥೆ ಮತ್ತೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ. ಬರೋ ಭಕ್ತಾದಿಗಳೆಲ್ಲ ಮಾದಪ್ಪನ ದರ್ಶನ ಮಾಡ್ಕೊಂಡು ಹೊಟ್ಟೆ ತುಂಬ ಪ್ರಸಾದ ತಿನ್ಕೊಂಡು ಆರಾಮ ಖುಷಿಯಿಂದ ಹೋಗ್ಬೋದು. ದರ್ಶನ ಮಾಡೋದಕ್ಕೆ ಕ್ಯೂ ಅಲ್ಲಿ ನಿಂತೀವಿ. ಇನ್ನು ಇನ್ಮೇಲೆ ಆ ಥರ ತೊಂದರೆ ಇರಲ್ಲ. ಏನಕ್ಕೆ ಅಂತಂದ್ರೆ ಮುಂದಕ್ಕೆ ನಮ್ಮ ತನು CM ಆಯ್ತಾನೆ. ಫ್ಯೂಚರಲ್ಲಿ ಒಂದು CM ಆದ್ಮೇಲೆ ನಾವು ಈ ಥರ ಕ್ಯೂ ಅಲ್ಲಿ ನಿಲ್ಲೋ ಅವಶ್ಯಕತೆ ಇರಲ್ಲ. ಇದೊಂದೇ ಡೈರೆಕ್ಟ್ ಎಂಟ್ರಿ. ಒಂದು ಫೋನ್ ಹಾಕಿದ್ರೆ ಮುಗೀತು. ಮಾದಪ್ಪನ ದರ್ಶನಕ್ಕೆ ಡೈರೆಕ್ಟ್ ಎಂಟ್ರಿ ಹೋಗ್ಬಿಟ್ಟು ಕರ್ಕೊಂಡ್ಬಿಟ್ಟು ದರ್ಶನ ಮಾಡ್ಕೊಂಡು ಬರ್ಬೋದು. ಬೇಕಾದ್ರೆ CM ಆಗಲಿ ಮಾದಪ್ಪ ಒಳ್ಳೇದು ಮಾಡಿ CM ಆಗೋ ಶಕ್ತಿ ಕೊಡ್ಲಿ ಅಂತ ಮಾದಪ್ಪನ ಕೇಳ್ಕೊಂತೀವಿ. ತುಂಬಾ ಹೊತ್ತು ಕ್ಯೂ ಅಲ್ಲಿ ನಿಂತು ಕೊನೆಗೆ ಸನ್ನಿಧಿ ಹತ್ರ ಬಂದಿದೀವಿ. ಇಲ್ಲಿ ಏನೇ ಪೂಜೆ ವಸ್ತುಗಳು ತಗೊಬಂದ್ರು ಅದನ್ನ ಅಲ್ಲೇ ಡಿವೈಡ್ ಮಾಡಿ ಅದ್ರ ಜೊತೆಗೆ ಮಾದಪ್ಪಂಗೆ ಒಂದು ಏನ್ ಅಲಂಕಾರ ಮಾಡಿರ್ತಾರೆ ಆ ಹೂ ಪ್ರಸಾದನ ಹಾಕಿ ಕೊಡ್ತಾರೆ. ಯುಗಾದಿ ಹಬ್ಬ ಇನ್ನೇನು ಹತ್ರ ಇರೋದ್ರಿಂದ ಮಾರಪ್ಪನ ದೇವಸ್ಥಾನಕ್ಕೆ ಕಂಪ್ಲೀಟ್ ಹೂವಿನ ಡೆಕೋರೇಷನ್ ಎಲ್ಲಾನು ಜೋರಾಗಿ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಡೆಕೋರೇಷನ್. ಎಲ್ಲಾ ಹಬ್ಬದಲ್ಲೂ ಇದೇ ತರ ತುಂಬಾ ಚೆನ್ನಾಗಿ ಡೆಕೋರೇಷನ್ಗಳು ಮಾಡ್ತಾರೆ ಬೆಟ್ಟದಲ್ಲಿ. ಮಾದಪ್ಪನ ದರ್ಶನ ಮಾಡ್ಕೊಂಡು ಇವಾಗ ತಾನೇ ಆಚೆ ಬಂದಿದ್ದೀವಿ.
ನಾರ್ಮಲ್ ಕ್ಯೂ ಅಲ್ಲಿ ನಿಂತಿರೋದ್ರಿಂದ 1.5 ಗಂಟೆ ಟೈಮಿಂಗ್ ಹಿಡಿತು. ಈ ಸ್ಪೆಷಲ್ ಎಂಟ್ರಿ 250 ರುಪೀಸ್ ಒಂದು ಸ್ಪೆಷಲ್ ಎಂಟ್ರಿ ಇರುತ್ತೆ, ಅದು ಬಿಟ್ರೆ 500 ರುಪೀಸ್ ಒಂದು ಸ್ಪೆಷಲ್ ಎಂಟ್ರಿ ಇರುತ್ತೆ. ಅದ್ರಲ್ಲಿ ಹೋದ್ರೆ ಒಂದು 10 ನಿಮಿಷ ಕಾಲು ಗಂಟೆಗೆಲ್ಲ ದರ್ಶನ ಆಗುತ್ತೆ. ನಾರ್ಮಲ್ ಆಗಿ ನೀವು ಕ್ಯೂ ಅಲ್ಲಿ ಹೋಗಿ ಧರ್ಮ ದರ್ಶನ ಮಾಡ್ತೀನಿ ಅಂತಂದ್ರೆ 1.5 ಗಂಟೆ ಟೈಮ್ ರಶ್, ಇನ್ನೂ ತುಂಬಾ ರಶ್ ಇತ್ತು ಅಂತಂದ್ರೆ 2 ಗಂಟೆ 3 ಗಂಟೆ ಟೈಮ್ ಹಿಡಿಯುತ್ತೆ ನಿಮಗೆ. ಮಾದಪ್ಪನ ದರ್ಶನ ಮಾಡಿಕೊಂಡು ಅದಾದ್ಮೇಲೆ ಇನ್ನೇನು ಊಟ ಪ್ರಸಾದ ಕೊಡ್ತಾರಲ್ಲ ಅದನ್ನು ತಿನ್ನಕ್ಕೆ ಹೋಗ್ತಾ ಇದೀವಿ. ಅದನ್ನು ಬಗಾಲಣ ತಮ್ಮ ಎಲ್ಲ ಪ್ರಸಾದ ಕುತ್ಕೊಬಿಡೋರೆ, ಹೊಟ್ಟೆ ಚುರು ಅಂತೈತೆ ಅವ್ರಿಗೆ. ಊಟಕ್ಕೆ ಮುಂಚೆನೆ ಮೊದಲು ಕೊಡೋದು ಸ್ವೀಟು, ಸಬ್ಬಕ್ಕಿ ಪಾಯಸ ಜೊತೆಗೆ ಒಂದು ಪಲ್ಯದ ಥರ ಗೊಜ್ಜುನ ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ರೈಸು ಮತ್ತು ಸಾಂಬಾರು, ಹೊಟ್ಟೆ ತುಂಬ ಒಳ್ಳೆ ರುಚಿಯಾದ ಪ್ರಸಾದ ಸಿಗುತ್ತೆ ಮಾದಪ್ಪನ ಬೆಟ್ಟದಲ್ಲಿ. ಇದೇ ನೋಡಿ ತೇರು, ವರ್ಷದಲ್ಲಿ 3 ಹಬ್ಬದಲ್ಲಿ ಎಳೆಯೋದು, ಶಿವರಾತ್ರಿಲಿ, ಯುಗಾದಿಲಿ ಮತ್ತು ದೀಪಾವಳಿಲಿ. ಇದು ತುಂಬ ಜೋರ ನಡೆಯುತ್ತೆ ಜಾತ್ರೆ. ಅದ್ರ ಇನ್ನು 2 ಚಿಕ್ಕ ತೇರಿದೆ, ಬೆಳ್ಳಿ ರಥ ಮತ್ತು ಚಿನ್ನದ ರಥ ಅಂತ ಅಂದ್ಬಿಟ್ಟು. ಅದು ಅಕ್ಕೆ ಕಟ್ಕೊಂಡವರು ಅದಕ್ಕೆ ಪೇಮೆಂಟ್ ಇರುತ್ತೆ. ಅಲ್ಲಿ ನೋಡಿ 3001 ರುಪೀಸ್ ಇರುತ್ತೆ, ಅದು ಬಿಟ್ರೆ 2001 ರುಪೀಸ್ ಇದೆ. 2001, 3001 ಅದನ್ನು ಕೊಟ್ಟು ಅವರು ಅರ್ಕೆ ಕಟ್ಕೊಂಡವರು ಅದನ್ನು ಚಿನ್ನದ ತೇರನ್ನ ಬೆಳ್ಳಿ ತೇರನ್ನ ಇಳಿಸ್ತಾರೆ. ಫ್ರೆಂಡ್ಸ್ ನೋಡಿ, ಈಗ ಮಾದೇಶ್ವರನ ದರ್ಶನ ಎಲ್ಲ ಕ್ಲೀನಾಗಿ ಮುಗ್ದೈತೆ. ನಮಗೆ ಕ್ಲೀನಾಗಿ ಒಳ್ಳೆ ದರ್ಶನ ಎಲ್ಲ ಸಿಕ್ಕಿ ಫ್ರೀಯಾಗಿ ಕೊನೆಗೆ ಹೊಟ್ಟೆ ತುಂಬ ಊಟನೂ ಆಗೈತೆ ಫ್ರೆಂಡ್ಸ್. ಇಲ್ಲೇ ಮಾದೇಶ್ವರನ ಬೆಟ್ಟದಲ್ಲೇ ಪ್ರಸಾದ. ಈಗ ರೂಮ್ಗೆ ಹೋಗಿದ್ದು ಒಂದು 1/2 ಅವರ್ ರೆಸ್ಟ್ ಮಾಡ್ಬಿಟ್ಟು ನಾವು ಪುನಃ ನಮ್ಮ ಪಯಣ ಊರು ಕಡೆಗೆ ಅಂತ ಅಂದ್ಬಿಟ್ಟು ಹೊರಡ್ತೀವಿ ಫ್ರೆಂಡ್ಸ್. ನಾವೀಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ದೇವಸ್ಥಾನದಿಂದ ಅರ್ಧ ಕಿಲೋಮೀಟರ್ ಮುಂದಕ್ಕೆ ರೂಮ್ ಮಾಡಿದೀವಿ. ಈ ರೋಡ್ನ ನೋಡಿ, ಆಫ್ ರೋಡ್ ಟ್ರೆಕ್ಕಿಂಗ್ ಮಾಡ್ದಂಗೆ ಐತೆ ರೋಡು. ಎಲ್ಲಿವರೆಗೂ ಹೋಗುತ್ತೆ ನೋಡಿ ರೋಡು, ತಪ್ಪಿದೆ. ಚೂರು ಮಿಸ್ ಆದ್ರೂ ಗಾಡಿ ಏನಾರನ್ನು ವಾಪಸ್ ರಿಟರ್ನ್ ಹಂಗೆ ಗಾಡಿ ಹಾರ್ಕೊಂಡು ಕಳಿಗೆ ಹೊಂಟೋಗ್ಬಿಡುತ್ತೆ. ಇಲ್ಲಿರೋದು ನಮ್ಮ ರೂಮು.